1859 ಮಾರ್ಚ್ 28ರಂದು ಜಾರ್ಖಂಡ್ನ ಕೆಚ್ಚೆದೆಯ ಬುಡಕಟ್ಟು ಯೋಧರು ಮತ್ತು 1857ರ ಕ್ರಾಂತಿಯ ಮಹಾನ್ ವೀರರಾದ ನೀಲಾಂಬರ್ ಮತ್ತು ಪೀತಾಂಬರ್ ಅವರನ್ನು ಬ್ರಿಟಿಷರು ಪಲಮುವಿನ ಲೆಸ್ಲಿಗಂಜ್ನಲ್ಲಿ ಗಲ್ಲಿಗೇರಿಸಿದರು. ನೀಲಾಂಬರ್ ಮತ್ತು ಪೀತಾಂಬರ್ ಇಬ್ಬರು ಸಹೋದರರಾಗಿದ್ದರು. ಗೆರಿಲ್ಲಾ ಯುದ್ಧದ ಮೂಲಕ ಬ್ರಿಟಿಷರನ್ನು ಸೋಲಿಸಿದ್ದರು. ಬಿರ್ಸಾ ಮುಂಡಾ ಅವರಿಗಿಂತ ಮುಂಚೆಯೇ ಈ ಇಬ್ಬರು ಸಹೋದರರು ಜಾರ್ಖಂಡ್ನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಲು ಪ್ರಾರಂಭಿಸಿದ್ದರು. 1857ರ ಕ್ರಾಂತಿಯು ಕೆಲವೇ ತಿಂಗಳುಗಳಲ್ಲಿ ಇಡೀ ದೇಶದಲ್ಲಿ ದುರ್ಬಲಗೊಂಡಾಗ ನೀಲಾಂಬರ್ ಪೀತಾಂಬರ್ ನೇತೃತ್ವದಲ್ಲಿ ಪಲಮುವಿನಲ್ಲಿ ಮಾತ್ರ ಕ್ರಾಂತಿಯ ಜ್ವಾಲೆಯು 1859ರವರೆಗೆ ಉರಿಯುತ್ತಲೇ ಇತ್ತು. ಇಬ್ಬರು ಸಹೋದರರು ಅನೇಕ ಪ್ರಮುಖ ಬ್ರಿಟಿಷ್ ಸ್ಥಾನಗಳ ಮೇಲೆ ನಡೆಸಿದ ದಾಳಿಯು ಇಂಗ್ಲಿಷ್ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಹಾಳು ಮಾಡಿತ್ತು. ನಂತರ ಇಬ್ಬರು ಸಹೋದರರ ನೇತೃತ್ವದಲ್ಲಿ ನೂರಾರು ಯುವಕರು ರಾಜ್ಹರ ನಿಲ್ದಾಣದ ಮೇಲೆ ದಾಳಿ ಮಾಡಿದರು. ಬ್ರಿಟಿಷರು ಇಲ್ಲಿಂದ ಕಲ್ಲಿದ್ದಲು ಸಾಗಿಸುತ್ತಿದ್ದರು. ಈ ದಾಳಿಯ ನಂತರ ಬ್ರಿಟಿಷರು ಕೋಪಗೊಂಡರು ಮತ್ತು ಅವರ ಸೈನ್ಯವು ಪಲಮುವನ್ನು ತಲುಪಿ ಪಲಮು ಕೋಟೆಯ ಮೇಲೆ ದಾಳಿ ಮಾಡಿತು. ನಂತರ ಬ್ರಿಟಿಷರು ಮೋಸದಿಂದ ಸಹೋದರರಿಬ್ಬರನ್ನು ಹಿಡಿದು ಮರಕ್ಕೆ ನೇಣು ಹಾಕಿದರು. 2015ರ ಮಾರ್ಚ್ 28ರಂದು ಸೈನಾ ನೆಹ್ವಾಲ್ ಬ್ಯಾಡ್ಮಿಂಟನ್ನಲ್ಲಿ ಚೀನಾದ ಪ್ರಾಬಲ್ಯವನ್ನು ಕೊನೆಗೊಳಿಸುವ ಮೂಲಕ ವಿಶ್ವದ ನಂಬರ್ 1 ಶಟ್ಲರ್ ಆದರು. ತಮ್ಮ ಹೆಸರಿನಲ್ಲಿ ಹಲವು ದಾಖಲೆಗಳನ್ನು ಮಾಡಿರುವ ಶಟ್ಲರ್ಗಳ ಪಟ್ಟಿಯಲ್ಲಿ ಸೈನಾ ನೆಹ್ವಾಲ್ ಹೆಸರು ಸೇರಿದೆ. ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಬ್ಯಾಡ್ಮಿಂಟನ್ ಆಟಗಾರ್ತಿ ಅವರು. 1990ರ ಮಾರ್ಚ್ 17ರಂದು ಜನಿಸಿದ ಸೈನಾ 8ನೇ ವಯಸ್ಸಿನಲ್ಲಿ ಬ್ಯಾಡ್ಮಿಂಟನ್ ಆಡಲು ಪ್ರಾರಂಭಿಸಿದ್ದರು. ಸೈನಾ ಅವರ ತಾಯಿ ರಾಜ್ಯ ಮಟ್ಟದ ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿದ್ದರಿಂದ ಅವರು ಬ್ಯಾಡ್ಮಿಂಟನ್ ಪರಂಪರೆಯನ್ನು ಪಡೆದರು. 12 ವರ್ಷಗಳ ವೃತ್ತಿ ಜೀವನದಲ್ಲಿ ಸೈನಾ 11 ಸೂಪರ್ ಸೀರೀಸ್ ಪ್ರಶಸ್ತಿಗಳು ಸೇರಿದಂತೆ 24ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಒಲಿಂಪಿಕ್ಸ್, ವಿಶ್ವ ಚಾಂಪಿಯನ್ಶಿಪ್ ಮತ್ತು ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ಗಳಲ್ಲಿ ಪ್ರತಿ ಸ್ಪರ್ಧೆಯಲ್ಲಿ ಕನಿಷ್ಠ 1 ಪದಕ ಗೆದ್ದ ಏಕೈಕ ಭಾರತೀಯ ಶಟ್ಲರ್ ಸೈನಾ. ಸೈನಾ ಕುರಿತು ಒಂದು ಚಲನಚಿತ್ರವನ್ನು ಸಹ ನಿರ್ಮಿಸಲಾಗಿದೆ. ಇದರಲ್ಲಿ ಬಾಲಿವುಡ್ ನಟಿ ಪರಿಣೀತಿ ಚೋಪ್ರಾ ಅವರ ಪಾತ್ರವನ್ನು ನಿರ್ವಹಿಸಿದ್ದಾರೆ. 2000ನೇ ಇಸವಿಯ ಮಾರ್ಚ್ 28ರಂದು ಟೆಸ್ಟ್ ಕ್ರಿಕೆಟ್ನಲ್ಲಿ ಕಪಿಲ್ ದೇವ್ ಅವರ 434 ವಿಕೆಟ್ಗಳನ್ನು ಪಡೆದ ದಾಖಲೆಯನ್ನು ಮುರಿಯಲಾಯಿತು. ವೆಸ್ಟ್ ಇಂಡೀಸ್ನ ಮಾಜಿ ವೇಗದ ಬೌಲರ್ ಕರ್ಟ್ನಿ ವಾಲ್ಶ್ 2000ನೇ ಇಸವಿಯ ಮಾರ್ಚ್ 28ರಂದು ಸಬೀನಾ ಪಾರ್ಕ್ನಲ್ಲಿ ಜಿಂಬಾಬ್ವೆ ವಿರುದ್ಧ ನಡೆದ ಪಂದ್ಯದಲ್ಲಿ ತಮ್ಮ ಟೆಸ್ಟ್ ವಿಕೆಟ್ ಖಾತೆಗೆ 435ನೇ ವಿಕೆಟ್ ಸೇರಿಸುವ ಮೂಲಕ ಕಪಿಲ್ ದೇವ್ ಅವರ ದಾಖಲೆಯನ್ನು ಮುರಿದರು. ಕಪಿಲ್ ದೇವ್ ಅವರು 1994ರ ಫೆಬ್ರವರಿ 8ರಂದು 432ನೇ ವಿಕೆಟ್ ಪಡೆಯುವ ಮೂಲಕ ನ್ಯೂಜಿಲೆಂಡ್ನ ರಿಚರ್ಡ್ ಹ್ಯಾಡ್ಲಿ ಹೊಂದಿದ್ದ ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದ ವಿಶ್ವ ದಾಖಲೆಯನ್ನು ಮುರಿದಿದ್ದರು. ಕರ್ಟ್ನಿ ವಾಲ್ಶ್ ಅವರು 2005ರಲ್ಲಿ ನಿವೃತ್ತರಾಗುವ ಮೊದಲು ಅವರ ಹೆಸರಿನಲ್ಲಿ 519 ವಿಕೆಟ್ಗಳನ್ನು ಪಡೆದ ದಾಖಲೆ ಮಾಡಿದ್ದರು. 2005ರ ಮಾರ್ಚ್ 28ರಂದು ಇಂಡೋನೇಷ್ಯಾದಲ್ಲಿ ಭಾರೀ ಭೂಕಂಪ ಸಂಭವಿಸಿತು. ಇದರಲ್ಲಿ 1300ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದರು. ಈ ಇಂಡೋನೇಷ್ಯಾ ಭೂಕಂಪವು 1965ರಿಂದ ಈಚೆಗೆ ವಿಶ್ವದ 4ನೇ ಅತಿ ದೊಡ್ಡ ಭೂಕಂಪವಾಗಿದೆ ಮತ್ತು ಒಟ್ಟಾಗಿ ವಿಶ್ವದ 11ನೇ ಅತಿ ದೊಡ್ಡ ಭೂಕಂಪವಾಗಿದೆ. ಇದರ ತೀವ್ರತೆಯನ್ನು ರಿಕ್ಟರ್ ಮಾಪಕದಲ್ಲಿ 8.6 ಎಂದು ಅಳೆಯಲಾಯಿತು. ಈ ಭೂಕಂಪಕ್ಕೆ 3 ತಿಂಗಳ ಮೊದಲು ಅಂದರೆ 2004ರ ಡಿಸೆಂಬರ್ 26ರಂದು ಸುಮಾತ್ರಾ ದ್ವೀಪದಲ್ಲಿ 9.1 ತೀವ್ರತೆಯ ಭೂಕಂಪ ಸಂಭವಿಸಿತ್ತು. ಈ ಭೂಕಂಪವು ಭಾರಿ ಹಾನಿಯನ್ನುಂಟು ಮಾಡಿತ್ತು. ಭೂಕಂಪದ ದೃಷ್ಟಿಯಿಂದ ಇಂಡೋನೇಷ್ಯಾ ಬಹಳ ಸೂಕ್ಷ್ಮವಾಗಿದೆ ಎಂದು ತಜ್ಞರು ನಂಬಿದ್ದಾರೆ. ಇಲ್ಲಿ 1901ರಿಂದ 2019ರವರೆಗೆ 7ಕ್ಕಿಂತ ಹೆಚ್ಚಿನ ತೀವ್ರತೆಯೊಂದಿಗೆ 150ಕ್ಕೂ ಹೆಚ್ಚು ಭೂಕಂಪಗಳು ಸಂಭವಿಸಿವೆ. ಇದಲ್ಲದೆ ಇಂಡೋನೇಷ್ಯಾದಲ್ಲಿ ಅನೇಕ ಸಕ್ರಿಯ ಜ್ವಾಲಾಮುಖಿಗಳಿವೆ. ಅವುಗಳಿಂದಲೂ ಅಪಾಯ ಎದುರಾಗುತ್ತಿರುತ್ತದೆ. 1965ರ ಮಾರ್ಚ್ 28ರಂದು ಮಾರ್ಟಿನ್ ಲೂಥರ್ ಕಿಂಗ್ ಕಪ್ಪು ವರ್ಣೀಯ ಅಮೆರಿಕನ್ನರ ಹಕ್ಕುಗಳಿಗಾಗಿ ಐತಿಹಾಸಿಕ ಮೆರವಣಿಗೆಯನ್ನು ನಡೆಸಿದರು. ಮಾರ್ಟಿನ್ ಲೂಥರ್ ಅವರ ಈ ಮೆರವಣಿಗೆ ಅಮೆರಿಕದಲ್ಲಿ ನಾಗರಿಕ ಹಕ್ಕುಗಳ ಕಾಯಿದೆ ಜಾರಿಗೆ ಬಂದ ಕೆಲವೇ ತಿಂಗಳುಗಳಲ್ಲಿ ನಡೆಯಿತು.
ಈ ಕಾನೂನಿನ ಅಡಿಯಲ್ಲಿ ಬಣ್ಣ, ಜನಾಂಗ, ಧರ್ಮ ಮತ್ತು ರಾಷ್ಟ್ರೀಯ ಮೂಲವನ್ನು ಲೆಕ್ಕಿಸದೆ ಎಲ್ಲ ಅಮೆರಿಕನ್ನರಿಗೆ ಸಮಾನ ಹಕ್ಕುಗಳ ಭರವಸೆ ನೀಡಲಾಗಿತ್ತು. ಆದರೆ ಈ ಕಾನೂನನ್ನು ಜಾರಿಗೊಳಿಸುವುದನ್ನು ತಪ್ಪಿಸಲು ಅನೇಕ ರಾಜ್ಯಗಳು ಹಲವು ಕ್ರಮಗಳನ್ನು ಕೈಗೊಂಡವು. ಅದರ ನಂತರ ಕಪ್ಪು ವರ್ಣೀಯ ಅಮೆರಿಕನ್ನರ ದೂರಿನ ಮೇರೆಗೆ ಮಾರ್ಟಿನ್ ಲೂಥರ್ 25,000 ಜನರೊಂದಿಗೆ ಈ ಮೆರವಣಿಗೆಯನ್ನು ನಡೆಸಿದರು. ನಮ್ಮ ಉದ್ದೇಶ ಬಿಳಿಯರನ್ನು ಮುಜುಗರಕ್ಕೀಡು ಮಾಡುವುದು ಅಲ್ಲ, ಅವರ ಸ್ನೇಹ ಮತ್ತು ವಿಶ್ವಾಸವನ್ನು ಗೆಲ್ಲುವುದು ಎಂದು ಅವರು ಹೇಳಿದ್ದರು. ಅಮೆರಿಕದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಅಹಿಂಸಾತ್ಮಕ ಚಳುವಳಿಯನ್ನು ಮುನ್ನಡೆಸಿದ್ದಕ್ಕಾಗಿ ಮಾರ್ಟಿನ್ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಯಿತು. ಮಾರ್ಟಿನ್ ಲೂಥರ್ ಅವರನ್ನು ಅಮೆರಿಕದ ಗಾಂಧಿ ಎಂದು ಕರೆಯುತ್ತಾರೆ.